ಹಾಯ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದ ತಕ್ಷಣ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಯಾಕಂದರೆ ಬೆಳಗ್ಗೆನೇ ಪುಳಿಯೋಗರೆ ಗೊಜ್ಜು ಮಾಡಿಡೋಣ ಅಂಥೇಳಿ. ಇವತ್ತಿನ ತಿಂಡಿಗೆ ದೋಸೆ, ಆಲೂಗೆಡ್ಡೆ ಪಲ್ಯ ಹಾಗೆ ಚಟ್ನಿ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡಿದಾಗ ಈ ಥರ ಒಳಗಡೆ ಕಪ್ಪಗೆ ಬರುತ್ತಲ್ವ, ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನಾವು ಈರುಳ್ಳಿನ ಯೂಸ್ ಮಾಡಬೇಕು. ಏಕೆಂದರೆ ಅದು ಒಂದು ರೀತಿ ಕೆಮಿಕಲ್ ಆಗಿರುತ್ತೆ. ಸೊ ಇದರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಯಾರೇ ಆದರೂ ಈರುಳ್ಳಿನ ನೀಟಾಗಿ ತೊಳೆದ್ಬಿಟ್ಟು ಬಳಸಿ ಅಂತ ನಾನು ಹೇಳ್ತೀನಿ. ಹಾಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಚಟ್ನಿ ರೆಡಿ ಮಾಡ್ಕೊತಿದ್ದೀನಿ. ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಚಟ್ನಿ ಕೂಡ ರೆಡಿ ಆಯಿತು. ಚಟ್ನಿ ರೆಡಿ ಆದ ತಕ್ಷಣ ನಾನು ಇನ್ನೊಂದು ಸೈಡಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ರೆಡಿ ಇಟ್ಕೊಂಡೆ. ಮಕ್ಕಳಿಗೆ ದೋಸೆ ಜೊತೆ ಆಲೂಗೆಡ್ಡೆ ಪಲ್ಯನೇ ತುಂಬ ಇಷ್ಟ ಆಗೋದು. ನೀವು ನೋಡ್ಬೋದು, ಏನಿದು ವೈಟ್ ಕಲರ್ ಇದೆ ಅಂತ ಅನ್ಕೋಬೋದು. ನಾನು ಅರಿಶಿನ ಪುಡಿನ ಮನೇಲೇ ರೆಡಿ ಮಾಡ್ತೀನಿ. ಖಾಲಿ ಆಗಿತ್ತು, ಅದಕ್ಕೋಸ್ಕರ ಆಲೂಗೆಡ್ಡೆ ಪಲ್ಯಕ್ಕೆ ನಾನು ಅರಿಶಿನ ಹಾಕಿರಲಿಲ್ಲ. ಬನ್ನಿ ಇವಾಗ ದೋಸೆ ಹಾಕಿ ತೋರಿಸ್ತೀನಿ. ದೋಸೆ ಇದು ರವೆ ದೋಸೆ. ಇದನ್ನು ನಾನು ನನ್ನ ಫ್ರೆಂಡ್ ಹತ್ರ ಕಲ್ತಿದ್ದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಮಾಡೋ ವಿಧಾನವೇ ಬೇರೆ ಇದೆ. ನಿಮಗೆ ಈ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ಇದ್ರದ್ದು ಕೂಡ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ತಿಂಡಿ ಜೊತೆಗೆ ಪುಳಿಯೋಗರೆ ಪೌಡರ್ ಕೂಡ ನಾನು ಸೈಡಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ತಿಂಡಿ ಇವಾಗ ರೆಡಿ ಇದೆ. ಬನ್ನಿ ನಾನು ಪ್ಲೇಟಿಗೆ ಹಾಕಿ ತೋರಿಸ್ತೀನಿ ನಿಮಗೆ. ದೋಸೆ ಹೆಂಚಿಂದ ಅದೇ ಮೇಲಕ್ಕೆ ಬಂದಿದೆ, ನೋಡ್ಬೋದು ನೀವು. ಈಸಿಯಾಗಿ ಕೂಡ ಬರುತ್ತೆ. ಇದು ಕಲರ್ ಆಗಿರ್ಬೋದು, ಟೆಕ್ಸ್ಚರ್ ಆಗಿರ್ಬೋದು, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ಒಂದು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಕೂಡ ನಿಮ್ಮ ರೆಸಿಪಿಯಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಚಟ್ನಿ ಆಲೂಗೆಡ್ಡೆ ಪಲ್ಯದ ಜೊತೆ ರುಚಿ ರುಚಿಯಾಗಿರೋವಂಥ ರವೆ ದೋಸೆ ರೆಡಿ. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. ಇವಾಗ ವಿಷಯಕ್ಕೆ ಬರ್ತೀನಿ. ನಾನು ಏನಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತಂದರೆ, ನಾನು 2 ದಿನ ಮುಂಚೆ ಒಂದು ಸ್ಟೋರೇಜ್ ಬ್ಯಾಗ್ನ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಸೊ ನಿನ್ನೆ ಪಾರ್ಸೆಲ್ ಬಂತು. ಪಾರ್ಸೆಲ್ ತೆಗೆದು ನೋಡಿದ್ರೆ ನನಗೆ ಶಾಕು. ಯಾಕಂದರೆ ನಾನು ಆರ್ಡರ್ ಮಾಡಿದ್ದು ಬ್ಯಾಗು, ಬಟ್ ಇಲ್ಲಿ ನನಗೆ ಬಂದಿರೋದು ಬಾಚಣಿಗೆ. ಹೇಗಿದೆ ನೋಡಿ. ಅದ್ರದ್ದು ಒಂದು ಪಿಕ್ ಕೂಡ ನಾನು ಇಲ್ಲಿ ಹಾಕ್ತೀನಿ. ನಾನು ಈ ರೀತಿ ಸ್ಟೋರೇಜ್ ಬ್ಯಾಗ್ನ ಆರ್ಡರ್ ಮಾಡಿದ್ದೆ. ಸೊ ನಾನು ನಿಮಗೆ ಮೊಬೈಲಲ್ಲಿ ಕೂಡ ತೋರಿಸ್ತೀನಿ. ನಾನು ಅದನ್ನು ಕಾರ್ಟಿಗೆ ಕೂಡ ಹಾಕಿರಲಿಲ್ಲ. ಅದು ಹೇಗೆ ಆ ಥರ ಮಿಸ್ ಮಾಡಿದ್ರು ಅಂತ. ಯಾರಾದರೂ ಕಾಸ್ಟ್ಲಿ ಐಟಮ್ನ ಬುಕ್ ಮಾಡಿಬಿಟ್ಟು ಈ ಥರ ಆದರೆ ಕಸ್ಟಮರ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ವ. ನೀವು ನೋಡ್ಬೋದು, ನನ್ನ ಕಾರ್ಟಲ್ಲಿ ಕೂಡ ಆ ಐಟಮ್ ಇಲ್ಲ. ಅದು ಹೇಗೆ ಅವರು ಆ ಪ್ರಾಡಕ್ಟ್ನ ನನಗೆ ಡೆಲಿವರಿ ಮಾಡಿದ್ರು ಅಂತ ಗೊತ್ತಿಲ್ಲ. ಬಟ್ ನಾನು ವಾಟ್ಸಪ್ಪಲ್ಲಿ ಕೂಡ ತೋರಿಸ್ತೀನಿ. ಅವರು ಸ್ಟೋರೇಜ್ ಬ್ಯಾಗೆ ಡೆಲಿವರ್ ಆಗಿರೋದು ಅಂತ ಕೂಡ ಮೆಸೇಜ್ ಬಂದಿದೆ. ಅದು ಬಂದಾದಮೇಲೆ ನಾನು ಕ್ಯಾನ್ಸಲ್ ಮಾಡಿ ರಿಪ್ಲೇಸ್ಮೆಂಟ್ ಕೊಡಿ ಅಂತ ಮೆಸೇಜ್ ಹಾಕಿದ್ದೆ. ಬಟ್ ನೋಡೋಣ, ಎಕ್ಸೆಪ್ಟ್ ಮಾಡಿದ್ದಾರೆ ಇವತ್ತು ಬೆಳಗ್ಗೆ. ನಾವೆಲ್ಲ ಎಷ್ಟೇ ಕೇರ್ಫುಲ್ ಆಗಿದ್ದರೂ ಏನಾದರೂ ಒಂದು ಎಡವಟ್ಟುಗಳು ಆಗ್ತಾನೇ ಇರುತ್ತಲ್ವ. ಸೊ ನಿಮ್ಗೆ ಯಾರಿಗಾರು ಈ ಥರ ಆಗಿದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ಬೋದು. ಒಂದೊಂದು ಸಲ ಅನಿಸುತ್ತೆ ಆನ್ಲೈನಲ್ಲಿ ಶಾಪಿಂಗ್ ಮಾಡೋದೇ ತಪ್ಪು ಅಂತ ಅಲ್ವಾ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.